ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ನೋಡೋದಕ್ಕೆ ಕಾನ್ಸ್ಟೇಬಲ್ಗೆ ಅವಕಾಶ ಮಾಡಿಕೊಟ್ಟ ವಾರ್ಡರ್ ಮೇಲೆ ಅಲೋಕ್ ಕುಮಾರ್ ಕ್ರಮ ಕೈಗೊಂಡಿದ್ದಾರೆ. ಯಲಹಂಕದ ಪೊಲೀಸ್ ಕಾನ್ಸ್ಟೇಬಲ್ ಬೇರೊಂದು ಪ್ರಕರಣದಲ್ಲಿ ಆರೋಪಿಗಳ ಜೈಲಿಗೆ ಬಿಡೋದಕ್ಕೆ ಬಂದಿದ್ದ. ಈ ವೇಳೆ ಜೈಲಿನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಭಾಕರ್ ಚೌಹಾಣ್ಗೆ ದರ್ಶನ್ನ ತೋರಿಸುವಂತ ಮನವಿ ಮಾಡಿದ್ದಾನೆ. ಪ್ರಭು ಚೌಹಾಣ್ ಸಿಸಿಟಿವಿ ಕ್ಯಾಮೆರಾ ತಪ್ಪಿಸಿ ದರ್ಶನ್ ತೋರಿಸಿದ್ದಾನೆ. ಈ ವಿಚಾರ ಅಲೋಕ್ ಕುಮಾರ್ ಗಮನಕ್ಕೆ ಬಂದಿದೆ. ಅಲೋಕ್ ಕುಮಾರ್ ಜೈಲಿನಲ್ಲಿ ದರ್ಶನ್ ವಿಚಾರಣೆಗೆ ಒಳಪಡಿಸಿದಾಗ ಪ್ರಭು ಕಳ್ಳಾಟ ಬಯಲಾಗಿದೆ. ವಾರ್ಡರ್ ಪ್ರಭಾಕರ್ ಚೌಹಾಣ್ನನ್ನ ಇಲಾಖಾ ತನಿಖೆ ವಹಿಸಿ ಚಾಮರಾಜನಗರ ಜೈಲಿಗೆ ವರ್ಗಾವಣೆ ಮಾಡಲಾಗಿದೆ. ಅಲ್ಲದೆ ಕಾನ್ಸ್ಟೇಬಲ್ ವಿರುದ್ಧ ಕ್ರಮಕ್ಕೆ ಈಶಾನ್ಯ ವಿಭಾಗ ಡಿಸಿಪಿಗೆ ಅಲೋಕ್ ಕುಮಾರ್ ಸೂಚಿಸಿದ್ದಾರೆ. ಸುಳ್ವಾಡಿ ವಿಷಪ್ರಸಾದ ದುರಂತ ಪ್ರಕರಣದ ಆರೋಪಿ ಇಮ್ಮಡಿ ಮಹದೇವ ಸ್ವಾಮಿಗೆ ಮಲೆಮಹದೇಶ್ವರ ಬೆಟ್ಟ ಪ್ರದೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಹನೂರು ತಹಶೀಲ್ದಾರ್ ಚೈತ್ರ ಆದೇಶ ಹೊರಡಿಸಿದ್ದಾರೆ. ಜಾಮೀನಿನ ಮೇಲೆ ಜೈಲಿನಿಂದ ಇಮ್ಮಡಿ ಮಹದೇವ ಸ್ವಾಮಿ ಹೊರಬಂದಿದ್ದಾರೆ. ಸಾಲೂರು ಮಠದಲ್ಲಿ ನಡೆಯಲಿರುವ ಪಟ್ಟದ ಮಹಾದೇವ ಸ್ವಾಮೀಜಿಯ 32ನೇ ಸಂಸ್ಮರಣೋತ್ಸವದಲ್ಲಿ ಭಾಗವಹಿಸುವುದಕ್ಕೆ ಆರೋಪಿ ಇಮ್ಮಡಿ ಮಹದೇವ ಸ್ವಾಮಿ ಮುಂದಾಗಿದ್ರು. ಆರೋಪಿ ಭಾಗವಹಿಸಿದ್ರೆ ಪ್ರತಿಭಟನೆ ಮಾಡುವುದಾಗಿ ಸಂತ್ರಸ್ತರು ಹಾಗೂ ದಲಿತ ಸಂಘಟನೆಗಳು ಎಚ್ಚರಿಕೆ ನೀಡಿದ್ರು. ಸಾಲೂರು ಮಠದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಬಾರದು ಅಂತ ಪೊನ್ನಾಚಿ ಮಹದೇವ ಸ್ವಾಮಿ ಮನವಿ ಮಾಡಿದ್ರು. ಇಮ್ಮಡಿ ಮಹದೇವ ಸ್ವಾಮಿ ಭಾಗವಹಿಸಿದ್ರೆ ಗಲಭೆ ಶಾಂತಿಭಂಗ ಸಾಧ್ಯತೆ ಹಿನ್ನೆಲೆ ಮಲೆಮಹದೇಶ್ವರ ಬೆಟ್ಟ ಪ್ರವೇಶ ನಿಷೇಧಿಸಿ ಆದೇಶ ಹೊರಡಿಸಿದ್ದಾರೆ. ಇನೋವಾ ಕಾರು, ಆಟೋ ಹಾಗೂ 2 ದ್ವಿಚಕ್ರ ವಾಹನ ಮಧ್ಯೆ ಸರಣಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸ್ಕೂಟರ್ ಸಂಪೂರ್ಣ ಜಖಂ ಆಗಿದೆ. ಉಡುಪಿ ಹಿರಿಯಡ್ಕದಲ್ಲಿ ಈ ಘಟನೆ ನಡೆದಿದೆ. ಇನೋವಾ ಕಾರು, ಆಟೋದ ಕೆಲವು ಭಾಗ ಜಖಂ ಆಗಿದೆ. ಸ್ಕೂಟರ್ ಸವಾರರಿಬ್ಬರು ಸಣ್ಣ ಪುಟ್ಟ ಗಾಯದೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸ್ನಲ್ಲಿ ನಿಭಾಯಿಸುವುದಕ್ಕೆ ವಿಫಲವಾದ ಡಿವೈಎಸ್ಪಿ ನಂದಾರೆಡ್ಡಿ ವರ್ಗಾವಣೆ ಮಾಡಲಾಗಿತ್ತು. ಆ ಸ್ಥಳಕ್ಕೆ ಐಪಿಎಸ್ ಅಧಿಕಾರಿ ಯಶ್ ಕುಮಾರ್ ಶರ್ಮಾ ನಿಯೋಜನೆ ಮಾಡಲಾಗಿತ್ತು. ತಿಪ್ಟೂರು ಉಪವಿಭಾಗದ ಪ್ರೊಬೇಷನರಿ ಡಿವೈಎಸ್ಪಿ ಆಗಿದ್ದ ಯಶ್ ಕುಮಾರ್ ಶರ್ಮಾ ಇಡೀ ದಿನ ಓಡಾಡಿದ್ರೂ ಕೂಡ ಅಧಿಕಾರ ಸ್ವೀಕಾರ ಮಾಡಲಾಗಿಲ್ವಂತೆ. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ರಾಜಕೀಯ ಹಸ್ತಕ್ಷೇಪ ನಡೆದಿರುವ ಹಿನ್ನೆಲೆ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಹಳೆ ಡಿವೈಎಸ್ಪಿ ನಂದಾರೆಡ್ಡಿಗೆ ರಾಜಕೀಯ ನಾಯಕರ ಬೆಂಬಲವಿದೆ ಅಂತ ಹೇಳಲಾಗ್ತಿದೆ. ರಾಜಕೀಯ ನಾಯಕರ ಪ್ರಭಾವದಿಂದಾಗಿ ಅಧಿಕಾರ ಹಸ್ತಾಂತರವಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಮುಥೋಳ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮನೆ ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಿಂದ ಬೆಳ್ಳಿ, ಚಿನ್ನಾಭರಣವನ್ನ ಜಪ್ತಿ ಮಾಡಲಾಗಿದೆ. ಆರೋಪಿಗಳಾದ ದುರ್ಗಪ್ಪ ವಾಲ್ಮೀಕಿ, ರಾಮಾಚಾರಿ ಗಡ್ಡಿಯಿಂದ 50 ಗ್ರಾಂ ಬಂಗಾರದ ಆಭರಣ, 130 ಗ್ರಾಂ ಬೆಳ್ಳಿ ಆಭರಣವನ್ನ ಸೀಸ್ ಮಾಡಲಾಗಿದೆ. ಒಟ್ಟು 8,09,000 ಮೌಲ್ಯದ ಆಭರಣವನ್ನ ಜಪ್ತಿ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.